ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಜೈ ಭೀಮ್ ಬಂಧುಗಳೇ, ಇವತ್ತೇನು ನಾವು ಸಂಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವಂತ ತಾತರೆಡ್ಡಹಳ್ಳಿ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದಲ್ಲಿ ಸಂಪೂರ್ಣವಾಗಿ ಯಾವುದೇ ರೀತಿಯ ಮೂಲಭೂತ సౌలభ్యాలు ಒಂದೇ ಒಂದು ಇಲ್ಲಿ ಇಲ್ಲ. ఎన్నేళ్ళ నుంచి ప్రాబ్లం సార్? ఇది 10 ఏళ్ళ నుంచి సార్ ఇట్లే. మొదటి నుంచి ఇట్లే వచ్చి డ్రైనేజ్ చేస్తామని మార్కులేసి అట్లా పెట్టి ಸರ್ ಇದು ఒక 6 ಏళ్ల ಮುಂದೆ ಹೇಳಿದ್ದಾರೆ. ಈ ರೀತಿ ನಮ್ಮೂರಲ್ಲಿ ಸಮಸ್ಯೆಗಳಿದೆ, ದಯವಿಟ್ಟು ಅದನ್ನ ಬಗೆಹರಿಸ್ಕೊಡಿ ಅಂತ. ಆದ್ರೂ ಕೂಡ ಪಂಚಾಯತಿ PDO ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ನೀವು ಕೇಳಿದಾಗೆಲ್ಲ ನಾವು ಮಾಡಕ್ ಆಗೋದಿಲ್ಲ, ಯಾವಾಗ ಒಂದಿನ ಮಾಡ್ತೀವಿ ಬಿಡಿ ಅಂದ್ಬಿಟ್ಟು ಬೇಜವಾಬ್ದಾರಿ ಉತ್ತರಗಳು ಕೊಡ್ತಾರಂತೆ. ಅದನ್ನ ನಾವು ಪಂಚಾಯತಿ ಸದಸ್ಯರ ಒಂದು ಬಾಯಲ್ಲಿ ತಾವು ಕೇಳಬಹುದು. ఏం చెప్తారమ్మా మీరు అడిగితే? అయితే మకీల పంచాయ హిందీ మేము పంచాయ మన మకీల అది మేము చేయలేదు. PDO ఏం చెప్తారు? మేము పోయి అడుగుతానే ఉండము. మీటింగ్ లో కూడా మీకు ఊరికే ఇస్తామా ಇವತ್ತಿಗೂ ಕೂಡ ಏನು ಸ್ವತಂತ್ರ ಬಂದು 78 ವರ್ಷ ಕಳೀತಾ ಇದ್ರು ಕೂಡ ಈ ರೀತಿಯಾದಂತ ಶೋಷಣೆ ನಡೀತಾ ಇದೆ ಅಂತಂದ್ರೆ, ಒಂದು SC ಸಮುದಾಯಗಳಿರುವಂತ ಮನೆಗಳ ಕಡೆ ಈ ರೀತಿಯಾದಂತ ಒಂದು ಅವ್ಯವಸ್ಥೆ ಇದೆ ಅಂತಂದ್ರೆ, ಪಂಚಾಯತಿ ಅವರು ನಿಜವಾಗ್ಲೂ ಕೂಡ ಅವರಿಗೆ ಒಂದು ನೈತಿಕತೆ ಅನ್ನೋದನ್ನ ಇಟ್ಕೋಬೇಕು ಅನ್ನೋದನ್ನ ನಾನು ಪ್ರಶ್ನೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಆದಷ್ಟು ಬೇಗ ನೀವು ಇದನ್ನ ಸಮಸ್ಯೆಯನ್ನ ಬಗೆಹರಿಸಿ. ಮುಂದಿನ ದಿನಗಳಲ್ಲಿ ಕಠಿಣವಾದಂತ ಒಂದು ಪ್ರತಿಭಟನೆ ನಮ್ಮನ್ನ ಮಾಡ್ತೀವಿ ಅಂತಾನೆ ತಮಗೆ ಎಚ್ಚರಿಸ್ತಾ ಇದ್ದೀವಿ ಬಂಧುಗಳು. ಒಂದು ಡ್ರೈನೇಜ್ ಸಿಸ್ಟಮ್ ಆಗಿರ್ಬೋದು, ಒಂದು ರಸ್ತೆ ವ್ಯವಸ್ಥೆ ಆಗಿರ್ಬೋದು, ಒಂದು ಶೌಚಾಲಯ ಆಗಿರ್ಬೋದು, ಯಾವುದೇ ರೀತಿಯ ಸೌಲಭ್ಯಗಳು, ಮೂಲಭೂತ ಸೌಲಭ್ಯಗಳು ಇಲ್ಲ. ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು, ಯಾವುದೂ ಇಲ್ಲ. ನೀವು ಈ ವಿಡಿಯೋಗಳಲ್ಲಿ ಗಮನಿಸಬಹುದು. ಇಲ್ಲಿ ನೋಡಿ, ರಸ್ತೆಗಳು ಹಾಕಿದ್ದಾರೆ. ಯಾವಾಗ ಒಂದು 4-5 ವರ್ಷಗಳ ಹಿಂದ್ಗಡೆ CC ರಸ್ತೆಗಳು ಹಾಕಿದ್ದಾರೆ. ಒಂದು ರಸ್ತೆಗೂ ಒಂದು ಡ್ರೈನೇಜ್ ನ ನಿರ್ಮಾಣ ಮಾಡಿಲ್ಲ. ಮನೆಗಳಿಂದ ಬರುವಂತ ಒಂದು ಕೊಳಚೆ ನೀರೆಲ್ಲ ಕೂಡ ರಸ್ತೆಗಳಲ್ಲಿ ಹರಿದು ಹೋಗ್ತಾ ಇರತ್ತೆ. ಅದನ್ನ ಇಲ್ಲಿ ತುಳ್ಕೊಂಡು ಓಡಾಡ್ತಂತ ಜನಗಳಿಗೆ, ಇಲ್ಲಿ ಈ ಗ್ರಾಮಸ್ಥರಿಗೆ ಹಲವಾರು ರೀತಿಯ ರೋಗಗಳು, ರುಜಿನಗಳು ಬಂದು ಇವತ್ತು ಈ ಗ್ರಾಮದಲ್ಲಿ ಸುಮಾರು ಜನ ಆಸ್ಪತ್ರೆ ಪಾಲಾಗುವಂತ ಒಂದು ಇಲ್ಲಿ ಒಂದು ಸಮಸ್ಯೆ ಇಲ್ಲಿ ನಿರ್ಮಾಣವಾಗ್ತಿದೆ. ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂತ ಸತ್ಯವತಿ ಅವರಿಗೆ ವಿಚಾರ ತಿಳಿಸಿದ್ರೆ ಆಯ್ತು ಮಾಡಿಸ್ತೀವಿ ಬಿಡಿ ಅನ್ನೋ ಒಂದು ಬೇಜವಾಬ್ದಾರಿ ಉತ್ತರವನ್ನ ಹೇಳ್ತಾರೆ. ಈಗಾಗಲೇ ನಾವು ಕರೆ ಮಾಡಿ ಇವರೆಗೂ ವಿಚಾರನ ತಿಳಿಸಿದ್ದೀವಿ, ಕ್ರಮ ಕೈಗೊಳ್ತೀವಿ ಅಂತಾರೆ. ಆದ್ರೆ ಏನಂದ್ರೆ, ಇದೇನು ಸಮಸ್ಯೆ ಇದು ನೆನ್ನೆ ಮೊನ್ನೆ ಸಮಸ್ಯೆಗಳಲ್ಲ. 1 ತಿಂಗಳಿಂದನೋ 2 ತಿಂಗಳಾದ ಹಿಂದೇನೋ ಆಗಿರುವಂತ ಸಮಸ್ಯೆಗಳು ಅಲ್ಲ. ಇದು ಸುಮಾರು ವರ್ಷಗಳಿಂದ ಈ ಗ್ರಾಮದಲ್ಲಿ ಇದೇ ವ್ಯವಸ್ಥೆ, ಇದೇ ಸಮಸ್ಯೆಗಳು ಇಲ್ಲಿ ಮುಂದುವರಿತಾ ಇದೆ. ಇಲ್ಲಿ ಗ್ರಾಮಸ್ಥರು ಪಾಪ, ಇಲ್ಲಿ ಮುಗ್ಧ ಜನರು ಯಾರೋ ಕೂಡ ವಿದ್ಯಾವಂತರು ಇಲ್ಲ. ವಿದ್ಯಾವಂತರು ಇರುವಂತ ಮನೆಗಳು, ಏನು ಶ್ರೀಮಂತರು ಒಂದು ವಿದ್ಯಾವಂತ ಮನೆಗಳೇನಿದೆ ಆ ಮನೆಗಳಿಗೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಬಡವರು, ಅವಿದ್ಯಾವಂತರು, ಅನಾಗರಿಕರು ಅಂತ ಯಾರೇ ಹೇಳ್ತಾರೋ ಅವ್ರ ಮನೆಗಳ ಹತ್ರ ಮಾತ್ರ ಈ ರೀತಿಯ ಒಂದು ವ್ಯವಸ್ಥೆ ಇಲ್ಲಿ ಈ ಗ್ರಾಮದಲ್ಲಿ ನಿರ್ಮಾಣ ಆಗಿದೆ. ಪಂಚಾಯತಿ ಇದುವರೆಗೂ ಕೂಡ 4 ವರ್ಷಗಳಿಂದ ಸುಮಾರು 4 ವರ್ಷಗಳಿಂದ ಇದುವರೆಗೂ ಕೂಡ ಈ ಗ್ರಾಮದಲ್ಲಿ ಒಂದೇ ಒಂದು ವಾರ್ಡ್ ಸಭೆ, ಗ್ರಾಮ ಸಭೆಯನ್ನ ಮಾಡಿಲ್ಲ ಅನ್ನೋದು ಗ್ರಾಮಸ್ಥರ ಒಂದು ಆಕ್ರೋಶ ಆಗಿದೆ. ಇಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಹೇಳ್ತಾರೆ, ನಮಗೆ ಗ್ರಾಮ ಸಭೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂತ ಅವರು ಉತ್ತರಿಸ್ತಾರೆ. ಈ ರೀತಿಯಾಗಿ ಇವತ್ತಿಗೂ ಕೂಡ ಇಲ್ಲಿ ಪಂಚಾಯತಿಗಳಿಂದ ಸಿಗುವಂತ ಒಂದು ಸೌಲಭ್ಯಗಳಿರ್ಬೋದು, ಪಂಚಾಯತಿ ಯಾತಕ್ಕಿದೆ ಅನ್ನೋದು ಕೂಡ ಈ ಗ್ರಾಮಸ್ಥರಿಗೆ ಇಲ್ಲಿ ಗೊತ್ತಿಲ್ಲ. ಈ ಗ್ರಾಮದಲ್ಲಿರುವಂತ ಸಮಸ್ಯೆಗಳ ಬಗ್ಗೆ ನಾವು ಗ್ರಾಮಸ್ಥರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಬಂಧುಗಳೇ. ಹೇಳಕ್ಕ ನಿಮ್ಮ ಸಮಸ್ಯೆ ಏನಕ್ಕ? డ్రైనేజ్ వేసి సార్ మా సార్ డ్రైనేజ్ వేసి నీళ్లు బయట అవుట్ చూస్తే క్లీన్ రోడ్ బాగుంది. ఇది సాయిపుట్ నీళ్ళు అంతా రోడ్లు వేసి దేవస్థానం ముందు దానికి డ్రైనేజ్ వేసి డ్రైనేజ్ నీళ్ళు పోస్తే మాకు సౌకర్యం బాగుంది అని చెప్తాను. సార్ ఇది 10 ఏళ్ళ నుంచి సార్ ఇట్లే. మొదటి నుంచి వచ్చి డ్రైనేజ్ చేస్తామని మార్కులేసి అట్లా పెట్టి సార్ ఇది ఒక 6 ఏళ్ల ముందు వేసింది. 6 ఏళ్ళు కాదన్నా, మళ్ళీ వాళ్ళు నంబర్ ఇప్పుడు 3 నంబర్ అయ్యి ఒక నంబర్ చేయలేదు. వీళ్ళ నంబర్ అయినది అనుకో, ఇదే వచ్చేది ఏం కింద ఎప్పుడు 24 గంటలు మీరు పంచాయతీకి పోయి ఏమన్నా అడిగిండారు దీని గురించి? నంబరే వస్తాం. ఎలా పోయాలి మీరు పంచాయతీకి? ఎలా పోయాలి అనేది అంటే పంచాయతీ ఏమంతా చేస్తారని తెలియదా మీకు? చెప్పింది ఎవరు? నంబర్ డ్రైనేజ్ ఎత్తిపించేకి ఒక నంబర్ పిలిపించి ఉండే డ్రైనేజ్ వాళ్ళు ఇట్లయితే ఇంత ಏನಾಗ್ತದೆ, ಇಲ್ಲಿ ಒಂದು ಪ್ರಭಾವಿ ವ್ಯಕ್ತಿಗಳಂತ ಯಾರು ಕಟ್ಕೊಳ್ತಾರೋ ಅಂತವ್ರ ಮನೆಗಳ ಹತ್ರ ಮಾತ್ರ ಎಲ್ಲಾ ರೀತಿಯ ಸೌಲಭ್ಯಗಳು ಇದೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.
ಆದ್ರೆ ಬಡವರು ನಿರ್ಗತಿಕರು ಅಂತ ಏನ್ ಕರ್ಸ್ಕೊಳ್ತಾರೆ ಅಂತ ಮನೆಗಳ ಹತ್ರ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲ ಅನ್ನೋದು ಅವ್ರ ಮಾತಲ್ಲಿ ನೀವು ಕೇಳ್ಬೋದು. ಸುಮಾರು ಅವ್ರ ಅಜ್ಜ ಹೇಳ್ತಾ ಇದ್ದಾರೆ 10 ವರ್ಷಗಳಿಂದ ಈ ಗ್ರಾಮದಲ್ಲಿ ಇದೇ ವ್ಯವಸ್ಥೆ ಇದೆ ಅಂತ. ಅಂದ್ರೆ 10 ವರ್ಷಗಳಿಂದ ಯಾವುದೇ ಅಧಿಕಾರಿಗಳು ಕೂಡ ಇಲ್ಲಿ ಈ ಗ್ರಾಮಕ್ಕೆ ಭೇಟಿ ನೀಡಿಲ್ಲ ಅಂತಾನೆ ನಾವು ತಿಳ್ಕೊಬೇಕಾಗಿದೆ ಬಂಧುಗಳೇ. ಅದರಲ್ಲಿ ಮುಖ್ಯವಾಗಿ ದಯವಿಟ್ಟು ಈ ವಿಚಾರದಲ್ಲಿ ಮಾನ್ಯ ಶಾಸಕರು ರೂಪಕಲಾ ಶಶಿಧರ್ ಮೇಡಮ್ ಅವರು ದಯವಿಟ್ಟು ಈ ಗ್ರಾಮಕ್ಕೆ ಒಂದ್ಸರಿ ಭೇಟಿ ನೀಡಿ ನೀವು ಈ ಕ್ಷೇತ್ರದ ಶಾಸಕರಾಗಿ ಈ ಗ್ರಾಮದ ಒಂದು ವ್ಯವಸ್ಥೆಯನ್ನ ಇಲ್ಲಿ ನೋಡಿದ್ದೀರಂದ್ರೆ ನಿಜವಾಗ್ಲೂ ಕೂಡ ನಿಮ್ಗೆ ಎಷ್ಟು ಸಮ್ಮತ ಅನ್ಸತ್ತೆ ಅನ್ನೋದನ್ನ ನೀವೇ ಹೇಳ್ಬೇಕಾಗತ್ತೆ ಮೇಡಮ್. ಪ್ರಾಮಿಸ್ ಆಗಿ ಇಲ್ಲಿನ ಈ ಗ್ರಾಮಸ್ಥರ ಒಂದು ಸಮಸ್ಯೆಗಳಂತೂ ತುಂಬಾ ಅಂದ್ರೆ ತುಂಬಾ ತೀರಾ ಹದಗೆಟ್ಟಿದೆ. ಇಲ್ಲಿ ದಯವಿಟ್ಟು ತಾವೊಮ್ಮೆ ಈ ಮಧ್ಯ ಪ್ರವೇಶಿಸಿ ಈ ಸಮಸ್ಯೆಗಳನ್ನ ಬಗೆಹರಿಸಿಕೊಡ್ಬೇಕಂತ ನನ್ನ ಗ್ರಾಮಸ್ಥರ ಪರವಾಗಿ ಹಾಗೂ ನನ್ನ ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲಿ ಈ ಸಮಸ್ಯೆಯನ್ನ ಬಗೆಹರಿಸಲಿಲ್ಲ ಅಂದ್ರೆ ಮುಂದಿನ ತಿಂಗಳಲ್ಲಿ ನಾವು ಇಡೀ ಗ್ರಾಮಸ್ಥರ ಮುಖಾಂತರ ನಾವು ಪಂಚಾಯತಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಕೂಡ ನಾವು ಮಾಡ್ತೀವಿ ಅಂತ ಈ ಮುಖಾಂತರ ಎಚ್ಚರಿಸ್ತಾ ನನ್ನ ಮಾತಿಗೆ ವಿರಾಮ ನಾವು ಹೇಳ್ತಾ ಇದ್ದೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಬಂಧುಗಳೇ ನೋಡಿ, ಇವರು ಈ ಗ್ರಾಮ ಪಂಚಾಯತ್ ಸದಸ್ಯರು ಯಶೋದಮ್ಮ ಅಂತ. ಅವರೇ ಹೇಳ್ತಾ ಇದ್ದಾರೆ ಸುಮಾರು 2 ವರ್ಷಗಳಾಗಿದೆ ಈ ಚರಂಡಿಗಳನ್ನೆಲ್ಲ ಕೂಡ ಸ್ವಚ್ಛಗೊಳಿಸಿ ಅಂತ. ಇಲ್ಲಿ ಪಂಚಾಯತಿ ಅಭಿವೃದ್ಧಿಗಳಿಗೆ ಗ್ರಾಮ ಪಂಚಾಯತ್ ಸದಸ್ಯರಾದಂತ ಯಶೋದಮ್ಮ ಅವರು ಸುಮಾರು ಬಾರಿ ಅವರಿಗೆ ಹೇಳಿದ್ದಾರೆ ಈ ರೀತಿ ನಮ್ಮೂರಲ್ಲಿ ಸಮಸ್ಯೆಗಳಿದೆ, ದಯವಿಟ್ಟು ಅದನ್ನ ಬಗೆಹರಿಸ್ಕೊಡಿ ಅಂತ. ಆದ್ರೂ ಕೂಡ ಪಂಚಾಯತಿ PDO ಅವರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ನೀವು ಕೇಳಿದಾಗೆಲ್ಲ ನಾವು ಮಾಡಕ್ಕಾಗೋದಿಲ್ಲ, ಯಾವಾಗ ಒಂದಿನ ಮಾಡ್ತೀವಿ ಬಿಡಿ ಅಂದ್ಬಿಟ್ಟು ಬೇಜವಾಬ್ದಾರಿ ಉತ್ತರಗಳು ಕೊಡ್ತಾರಂತೆ. ಅದನ್ನ ನಾವು ಪಂಚಾಯತಿ ಸದಸ್ಯರ ಒಂದು ಬಾಯಲ್ಲಿ ತಾವು ಕೇಳ್ಬೋದು. ఏం చెప్తారమ్మా మీరు అడిగితే? అయితే మాకు ఇలా కొంచెం హిందీ మేము కొంచెం మన మాకు లేదు మేము చేయలేదు. PDO ఏం చెప్తారు? మేము పోయి అడుగుతాము, అడుగుతానే ఉన్నాము. మీటింగ్ లో కూడా అమౌంట్ రాలేదు ఆయా నేనేం చేయాలి, అమౌంట్ వచ్చినాక చెప్తాము అని చెప్పండి. ఇప్పుడు పొద్దుటి నుంచి ఫోన్ చేస్తాం. ఎవరంటే ఇప్పుడు క్లీన్ చేపించేది అందుకు మేమేం చెప్తాం, సోమవారం నాటికి క్లీన్ చేపిస్తాము చెప్పి. ఇప్పుడు వాళ్ళు ఫోటో తీసేసే దానికి క్లీన్ చేపి పట్టించుకోలేదు వాళ్ళు. ఇప్పుడు అంత అర్జెంట్ అయిపోయింది వాళ్ళకి. ನೀವು ಇದನ್ನ ಕೇಳಿಸ್ಕೋಬಹುದು ಬಂಧುಗಳು. ನೋಡಿ, ಇದು ಏನು ನಮ್ಮ SSPPV ಏನ್ ಸಾರ್ವಜನಿಕ ಸಮಸ್ಯೆಗಳ ಪರಿಷ್ಕರಣಾ ವೇದಿಕೆ ವಾಟ್ಸ್ಆಪ್ ಅಲ್ಲಿ ಒಂದು ಸಂದೇಶ ಬಂದ ತಕ್ಷಣ ಅಧ್ಯಕ್ಷರು ಕರೆ ಮಾಡ್ಬಿಟ್ಟು ಇಮಿಡಿಯೇಟ್ಲಿ ಅದನ್ನ ಕ್ಲೀನ್ ಮಾಡ್ಸಿ ಅಂತ ಹೇಳ್ತಾರಂತಂದ್ರೆ, ಇದಕ್ ಮುಂಚೆ ಏನಾಗಿತ್ತು, ಇವ್ರಿಗೆ ಸಾರ್ವಜನಿಕರ ಮೇಲೆ ಹಿತಾಸಕ್ತಿ ಏನಾಗಿತ್ತು ಅನ್ನೋದನ್ನ ತಾವೆಲ್ಲರೂ ಕೂಡ ಪ್ರಶ್ನಿಸಬೇಕಾಗತ್ತೆ. ಅದ್ರ ಜೊತೆಗೆ ನೋಡ್ಬೋದು, ಇಲ್ಲಿ ನೋಡಿ ಸಂಪೂರ್ಣವಾಗಿ ಇದೆಲ್ಲ ಕೂಡ ಡ್ರೈನೇಜ್ಗಳು ಪೂರ್ತಿಯಾಗಿ ಬಂದಾಗ್ಬಿಟ್ಟಿದೆ. ಇಲ್ಲಿ ಒಂದು ಏನ್ ಡ್ರೈನೇಜ್ ವ್ಯವಸ್ಥೆನೇ ಸಂಪೂರ್ಣವಾಗಿ ಇಲ್ಲಿ ನಾಶ ಆಗೋಗಿದೆ. ಇದೆಲ್ಲ ನೋಡಿ, ಇದೆಲ್ಲ ಕೂಡ ಈ ಡ್ರೈನೇಜ್ ಇದೆಲ್ಲ ಈ ಸಂಪೂರ್ಣವಾಗಿ ಡ್ರೈನೇಜ್ ವ್ಯವಸ್ಥೆ ಅನ್ನೋದೇ ಇಲ್ಲಿ ಮುಚ್ಚೋಗಿದೆ. ಇದ್ರ ಬಗ್ಗೆ ತಲೆ ಅನ್ನೋದೇ ಕೆಡ್ಸ್ಕೊಳ್ತಾ ಇಲ್ಲ ಪಂಚಾಯತಿಯವರು ಅನ್ನೋದು ಈ ಗ್ರಾಮಸ್ಥರ ಒಂದು ಆಕ್ರೋಶ ಆಗಿದೆ. ಎಲ್ಲ ಟೋಟಲಿ ಊರೆಲ್ಲ ಕೂಡ ಇದೇ ಸಮಸ್ಯೆ ಇದೆ. ಯಾಕೆ ಈ ಗ್ರಾಮದ ಬಗ್ಗೆ ಇಷ್ಟೊಂದು ಅಸಾಧ್ಯವನ್ನ ತೋರ್ತಾ ಇದ್ದಾರೆ ಪಂಚಾಯತಿಯವರು, ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಯಾಕೆ ಈ ರೀತಿಯಾದಂತ ಒಂದು ಕೀಳಿರ್ಮೆಯನ್ನ ತೋರ್ತಾ ಇದ್ದೀರಾ ಅನ್ನೋದನ್ನ ತಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ಅದರಲ್ಲೂ ವಿಶೇಷವಾಗಿ ಇಲ್ಲಿ ಯಾರು ಇದೆಲ್ಲ ಸಮಸ್ಯೆಗಳಿರುವಂತ ಮನೆಗಳೆಲ್ಲ ಕೂಡ ಆಲ್ಮೋಸ್ಟ್ ಒಂದು ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ ಸೇರಿದಂತ ಒಂದು ಮನೆಗಳಾಗಿದೆ. ನಮಗೆ ಇವತ್ತಿಗೂ ಕೂಡ ಏನು ಸ್ವತಂತ್ರ ಬಂದು 78 ವರ್ಷ ಕಳೀತಾ ಇದ್ರು ಕೂಡ ಈ ರೀತಿಯಾದಂತ ಶೋಷಣೆ ನಡೀತಾ ಇದೆ ಅಂತಂದ್ರೆ, ಒಂದು SC ಸಮುದಾಯಗಳಿರುವಂತ ಮನೆಗಳ ಕಡೆ ಈ ರೀತಿಯಾದಂತ ಒಂದು ಅವ್ಯವಸ್ಥೆ ಇದೆ ಅಂತಂದ್ರೆ ಪಂಚಾಯತಿ ಅವರು ನಿಜವಾಗ್ಲೂ ಕೂಡ ಅವರಿಗೆ ಒಂದು ನೈತಿಕತೆ ಅನ್ನೋದನ್ನ ಇಟ್ಕೋಬೇಕು ಅನ್ನೋದನ್ನ ನಾನು ಪ್ರಶ್ನೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಆದಷ್ಟು ಬೇಗ ನೀವು ಇದನ್ನ ಸಮಸ್ಯೆಯನ್ನ ಬಗೆಹರಿಸಿ. ಮುಂದಿನ ದಿನಗಳಲ್ಲಿ ಕಠಿಣವಾದಂತ ಒಂದು ಪ್ರತಿಭಟನೆ ನಾವು ಮಾಡ್ತೀವಿ ಅಂತಾನೆ ತಮಗೆ ಎಚ್ಚರಿಸ್ತಾ ಇದ್ದೀವಿ ಬಂಧುಗಳೇ. ನಮಸ್ತೆ. ಏನು ಸಾರ್ವಜನಿಕ ಸಮಸ್ಯೆಗಳ ಪರಿಷ್ಕರಣಾ ವೇದಿಕೆ ಗ್ರೂಪ್ ಅಲ್ಲಿ ಬಂದಂತ ಒಂದು ಚಿತ್ರ ವಿಡಿಯೋ ಏನಿತ್ತು ಆ ಸ್ಥಳಕ್ಕೆ ನಾವು ಇವತ್ತು ಬಂದಿದ್ದೇವೆ. ಕಂಗನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವಂತಹ ತಾತರಹಳ್ಳಿ ಗ್ರಾಮದಲ್ಲಿ ನಾವು ಇದ್ದೇವೆ. ಈಗಾಗಲೇ ನಾವು ಪಂಚಾಯತಿಗೆ ಭೇಟಿ ಕೊಟ್ಟಿದ್ವಿ, ಆದರೆ PDO ಅವರು ಅಲ್ಲಿ ಇರಲಿಲ್ಲ. ಮಾನ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು IO ಅವರಿಗೆ ನಾವು ವಿಚಾರವನ್ನು ತಿಳಿಸಿದ್ದೇವೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ ಡ್ರೈನೇಜ್ ಪೂರ್ತಿ ಕೂಡ ತುಂಬೋಗ್ಬಿಟ್ಟು ಇಲ್ಲೇ ಇರೋ ಪಕ್ಕದಲ್ಲಿರುವಂತ ಮನೆಗಳ ಕಡೆ ಹೋಗ್ತಾ ಇದೆ. ಇಲ್ಲಿ ಮಕ್ಕಳು ಮರಿ ಸಂಸಾರಗಳಿರೋಂಥ ಮನೆಗಳಿರೋಂಥ ಒಂದು ಕಡೆ ಈ ತರ ಡ್ರೈನೇಜ್ ತುಂಬೋಗ್ಬಿಟ್ಟು ಬಂದ್ರೆ ಇದರಿಂದ ಎಷ್ಟೆಲ್ಲ ಒಂದು ಸಾಂಕ್ರಾಮಿಕ ರೋಗಗಳು ಹರಡುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗತ್ತೆ. ಆದ್ರಿಂದ ಏನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಸಂಬಂಧಪಟ್ಟ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು ಇದ್ರ ಬಗ್ಗೆ ಕೂಡಲೇ ಕ್ರಮ ವಹಿಸಬೇಕು. ಇಲ್ದಿದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಾವೇನು ಸಾರ್ವಜನಿಕ
ಸಮಸ್ಯೆಗಳ ಪರಿಷ್ಕರಣಾ ವೇದಿಕೆ ಜೊತೆಗೆ ನಾವು ಪ್ರಬುದ್ಧ ಪ್ರಜಾ ವೇದಿಕೆ ಸಂಘಟನೆ ವತಿಯಿಂದ ತೀವ್ರವಾದಂತಹ ಒಂದು ಪ್ರತಿಭಟನೆಯನ್ನ ಮಾಡಬೇಕಾಗತ್ತೆ. ಇಷ್ಟೊಂದು ನಿರ್ಲಕ್ಷ್ಯತನವನ್ನ ತೋರಬಾರ್ದು. ಇಲ್ಲಿರುವಂತಹ ಎಲ್ಲ ಕುಟುಂಬಗಳು ಕೂಡ ಏನು ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ ಸೇರಿರುವಂತದ್ದು. ಈ ರೀತಿಯಾಗಿ SC ಕಾಲೋನಿಗಳಲ್ಲಿ ಎಲ್ಲ ಏನು ಬರೀ ಇದು ತಾತರಹಳ್ಳಿ ವಿಚಾರ ಅಲ್ಲ, ಸುಮಾರು ಹಳ್ಳಿಗಳಲ್ಲಿ SC ಕಾಲೋನಿಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ಒಂದು ಡ್ರೈನೇಜ್ ಅನ್ನ ಕ್ಲೀನ್ ಮಾಡುವಂತದ್ದಿಲ್ಲ, ಎಂತದ್ದು ಇಲ್ಲ. ಸುಮ್ಮನೆ ಇದ್ರಿಗೆ ಪ್ರತಿ ವರ್ಷ ಕೂಡ ಇದ್ರ ಮೇಲೆ ಬಿಲ್ಗಳು ಮಾಡ್ಕೊಳ್ಳುವಂಥದ್ದು, ಭ್ರಷ್ಟಾಚಾರ ಮಾಡೋಂಥ ಕೆಲಸಗಳನ್ನ ಪಂಚಾಯತಿಗಳಲ್ಲಿ ಮಾಡ್ತಾ ಇರ್ತಾರೆ. ಅಭಿವೃದ್ಧಿ ಅಧಿಕಾರಿಗಳು ಫೋನ್ ಮಾಡಿದ್ರೆ ಆಯ್ತು ಮಾಡಿಸ್ತೀವಿ ಬಿಡಿ ಅನ್ನೋ ಒಂದು ಬೇಜವಾಬ್ದಾರಿ ಉತ್ತರವನ್ನ ಕೊಡ್ತಾರೆ. ದಯವಿಟ್ಟು ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇವ್ರ ಮೇಲೆ ಒಂದು ಶಿಸ್ತು ಕ್ರಮನ ಕೈಗೊಳ್ಳಬೇಕು. ಯಾಕಂತಂದ್ರೆ ಇಲ್ಲಿ ತಾವು ಏನಾದ್ರು ಸ್ಥಳಕ್ಕೆ ಬಂದು ಭೇಟಿ ನೀಡಿದ್ದೀರ ಅಂದ್ರೆ ಗೊತ್ತಾಗುತ್ತೆ ಇಲ್ಲಿನ ಪರಿಸ್ಥಿತಿ. ಸಂಪೂರ್ಣವಾಗಿ ಡ್ರೈನೇಜ್ಗಳೆಲ್ಲ ಕೂಡ ಏನು ಮುಚ್ಚೋಗಿದೆ. ಏನು ಬರುವಂತ ಒಂದು ಕೊಳಚೆ ನೀರು ಬೇರೆ ಕಡೆ ಹೋಗೋದಕ್ಕೆ ಒಂದು ದಾರಿನೇ ಇಲ್ಲದೆ, ಚರಂಡಿಗಳೇ ಇಲ್ದಿರೋಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇಲ್ಲೇನಾದ್ರೂ ಇನ್ ಸ್ವಲ್ಪ ಜೋರಾಗಿ ಮಳೆ ಗಿಳೆ ಬಂದಾಗ ಈ ಡ್ರೈನೇಜ್ ನೀರೆಲ್ಲ ಕೂಡ ಮನೆಗಳಿಗೆ ಹೋಗುವಂತ ಸಂಭವ ಇಲ್ಲಿದೆ. ಆದ್ರಿಂದ ಏನು ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳ ನಾನು ಒತ್ತಾಯ ಮಾಡ್ತಾ ಇದ್ದೇನೆ, ದಯವಿಟ್ಟು ಆದಷ್ಟು ಶೀಘ್ರವಾಗಿ ನೀವು ಈ ಒಂದು ಇಲ್ಲಿ ಏನು ತೊಂದರೆ ಆಗಿದೆ ಈ ಸಮಸ್ಯೆ ಬಗ್ಗೆ ನೀವು ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಇಲ್ಲದಿದ್ದರೆ ಮುಂದಿನ ದಿನಗಳನ್ನು ಪಂಚಾಯಿತಿ ಮುಂದೆ ನಾವು ಧರಣಿ ಕೂರ್ಬೇಕಂತ ಪರಿಸ್ಥಿತಿನ ಉದ್ಭವಿಸಬೇಡಿ ಅಂತ ನಾನು ಈ ಮುಖಾಂತರ ತಿಳಿಸ್ತಾ ಇದ್ದೇನೆ ಬಂಧುಗಳೇ. ಇಲ್ಲ ಡ್ರೈನೇಜ್, ಒಂದೇ ಒಂದು ರಸ್ತೆಗೆ ಡ್ರೈನ್ ಇಲ್ಲ. ಇಲ್ಲಿ ಚರಂಡಿ ವ್ಯವಸ್ಥೆ ಅನ್ನೋದೇ ಸಂಪೂರ್ಣವಾಗಿ ಇಲ್ಲಿ ಕಾಣೆ ಆಗಿದೆ. ಅದೆಲ್ಲ ಕ್ಲೀನ್ ಮಾಡಲ್ಲ ಏನು. ಇಡೀ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಸಂಪೂರ್ಣವಾಗಿ ಕಾಣೆ ಆಗಿದೆ. 150 ಮನೆಗಳಿದೆ. ಏನಾದ್ರು ಬರೋದಿದ್ರೆ ಯಾವ ಯೂಸ್ ಮಾಡ್ತಿರ್ತಾರೆ ಸರ್, ಇದೆಲ್ಲ ಅವ್ರು ಮಾಡಕ್ ಬರಲ್ಲ. ಅದ್ರಲ್ಲ ಮಂದಿ ಕಾಲ ಮುರಿದೋಗೈತೆ, ಜಾರ್ ಬಿಟ್ಟು ನಾನ್ ನೋಡ್ಕೊಳ್ತೀನಿ ಅದೆಲ್ಲ, ಸರಿನಾ? ನೀವು ಒಂದೇ ಒಂದು ಫೋನ್ ನನ್ಗಿಂತ ಸಮಸ್ಯೆ ಇದೆ ಮಂಗಳವಾರ ಹೇಳಿದ್ರೆ ಅವ್ರು ಮಾಡಿಲ್ಲ ಅಂತ ಹೇಳಿ ಸಾಕು. ಉಳಿದಿರೋದು ನಾನು ನೋಡ್ಕೊಳ್ತೀನಿ.